ರಾಜಕೀಯ ಎರಡು ರಾಜಕೀಯ ಪಕ್ಷಗಳ ಮೇಲಾಟಗಳು ಜಂಗಿ ಕುಸ್ತಿ ಹೇಗಿದೆ ಅಂತ ಹೇಳಿದ್ರೆ ಯಾವ ಸಿನಿಮಾಗೂ ಕೂಡ ಕಮ್ಮಿ ಇಲ್ಲ. ಇನ್ನು ವೋಟರ್ ಐಡಿ ಹಗರಣಕ್ಕೆ ಸಂಬಂಧಿಸಿದಂತೆ ನಿನ್ನೆಯಿಂದ ಏನೇನಾಯ್ತು ಅನ್ನೋದನ್ನ ನೋಡೋದಾದ್ರೆ, ನಕಲಿ ವೋಟರ್ ಐಡಿ ಇರೋದು ಬಹಿರಂಗ ಆಯಿತು ಅಂತಂದ್ರೆ ವೋಟರ್ ಐಡಿಗಳು ಅಸಲಿ ಆದರೂ ಕೂಡ ಅಲ್ಲಿ ಎಲ್ಲವೂ ಸಂಗ್ರಹಿಸಿಡಲಾಗಿತ್ತು. ಹಾಗಾಗಿ ಇವು ಬಹಿರಂಗಗೊಂಡಿತು. ವೋಟರ್ ಐಡಿಗಳು ಇರುವಂಥದ್ದು ಅಲ್ಲಿ ಸಂಗ್ರಹಿಸಿಟ್ಟಿರುವಂಥದ್ದು ಬಹಿರಂಗ ಆಯಿತು. ಮಧ್ಯಾಹ್ನ 1:30ಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆಯಾಯಿತು. ಚುನಾವಣಾಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. 2:30ಕ್ಕೆ ಚುನಾವಣಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. 3 ಗಂಟೆ ಸುಮಾರಿಗೆ ಪೊಲೀಸರು 4 ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡ್ತಾರೆ. 6:30ಕ್ಕೆ ಅಪಾರ್ಟ್ಮೆಂಟ್ಗೆ ಸದಾನಂದ ಗೌಡರು ಭೇಟಿ ಕೊಡ್ತಾರೆ. ಅಪಾರ್ಟ್ಮೆಂಟ್ಗೆ ಮಾಜಿ ಪ್ರಧಾನಿ ದೇವೇಗೌಡರು 7:15 ಸುಮಾರಿಗೆ ಭೇಟಿ ಕೊಡ್ತಾರೆ. ನಂತರ ರಾತ್ರಿ 7:30 ಸುಮಾರಿಗೆ ರಾಜ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಅವರು ಸ್ಥಳಕ್ಕೆ ಆಗಮಿಸ್ತಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸುನಿಲ್ ಕುಮಾರ್ ಕೂಡ ಭೇಟಿ ಕೊಡ್ತಾರೆ 7:35 ಸುಮಾರಿಗೆ. ಇನ್ನು 9:50ಕ್ಕೆ ರಾಜ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಪ್ರತಿಕ್ರಿಯೆ ಕೊಡ್ತಾರೆ. ಇದಾದ ನಂತರ 11:30 ಸುಮಾರಿಗೆ ತುರ್ತು ಸುದ್ದಿಗೋಷ್ಠಿ ಕರೆದು ರಾಜ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಈ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ತೆರೆದಿರ್ತಾರೆ. 11:50ಕ್ಕೆ ಅಮಿತ್ ಶಾ ನಿವಾಸದಲ್ಲಿ ಬಿಜೆಪಿ ಮುಖಂಡರ ಸುದ್ದಿಗೋಷ್ಠಿ. 12:20ಕ್ಕೆ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸುದ್ದಿಗೋಷ್ಠಿಯನ್ನು ಕೊಡುತ್ತೆ ತಿರುಗೇಟು ಕೊಡಲಿಕ್ಕೆ. 1:20ಕ್ಕೆ ಮತ್ತೆ ಪ್ರಕಾಶ್ ಜಾವಡೇಕರ್ ಅನಂತಕುಮಾರ್ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಅದು ಕಾಂಗ್ರೆಸ್ಗೆ ತಿರುಗೇಟನ್ನು ನೀಡಲಿಕ್ಕೆ. ಆನಂತರ ಮತ್ತೆ 2 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸುದ್ದಿಗೋಷ್ಠಿಯನ್ನ ನಡೆಸುತ್ತೆ.